ಹೋಗ್ತಿದ್ದೀವಿ. ಅಜಯ್ನು ಬಂದ. ಆ್ಯಕ್ಚುಲಿ ಅವನಿಗೆ ಡ್ಯೂಟಿ ಇತ್ತು, ಬಟ್ ರಜಾ ಹಾಕಿ ಜೊತೆಲಿ ಹೋಗೋಣ ಅಂತ ಬರ್ತಾವನೆ. ಅಮ್ಮನ ತವ್ರ ಮನೆಗೆ ಹೋಗ್ತಿರೋದಕ್ಕೆ ಅಮ್ಮನ್ನು ಕರೆದ್ವು, ಬನ್ನಿ ಹೋಗೋಣ ಅಂತ. ಸೊ ಅಮ್ಮ ಬರಲ್ಲ, ಇವಾಗ ತಾನೇ ಹೋಗಿ ಬಂದಿದ್ದೀನಿ, ನೀವು ಹೋಗಿ ಅಂತ ಹೇಳಿದ್ರು. ಸೊ ನಾವು ಹೋಗ್ತಿದ್ದೀವಿ. ನಮಗೊಂಥರ ಖುಷಿ ಇದೆ. ನನಗೆ ಅಲ್ಲಿ ತುಂಬ ಮೆಮೊರೀಸ್ ಇದೆ. ಮೆಮೊರೀಸ್ ಅನ್ನೋದಕ್ಕಿಂತ ಎಮೋಷನಲ್ ಡೇಸ್. ನಾನು ಇದೇ ಊರಲ್ಲಿ ಓದ್ತಿದ್ದು, ಹೊಳೆ ನರಸೀಪುರ ಅಂತ. ಈ ರೋಡಲ್ಲಿ ನಂಗೆ ತುಂಬ ಮೆಮೊರೀಸ್ ಇದ್ದಾವೆ. PU ನಾನು ಇಲ್ಲೇ ಮಾಡಿದ್ದು, ಗರ್ಲ್ಸ್ ಕಾಲೇಜಲ್ಲಿ. ಕಾಲೇಜ್ ಲೈಫ್ ಎಂಡ್ ಆಗಿರೋರಿಗೆ ಗೊತ್ತು ಕಾಲೇಜ್ ಲೈಫ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ. ಕಾಲೇಜ್ಗೆ ಹೋಗ್ತಿರೋರಿಗೆ ಅಷ್ಟು ಮಿಸ್ ಅನ್ಸಲ್ಲ, ಬಟ್ ನಮಗಂತೂ ತುಂಬ ಮಿಸ್ ಮಾಡ್ಕೊತೀವಿ. ನಾನಂತೂ ತುಂಬ ಮಿಸ್ ಮಾಡ್ಕೋತೀನಿ ಕಾಲೇಜ್ ಲೈಫ್ನ. ನಮ್ಮ ಜೀವನದಲ್ಲಿ ಮರೆಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಕಾಲೇಜ್ಗೆ ಹೋಗ್ತಿರೋರ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ಕಾಲೇಜ್ ಲೈಫ್ ಎಷ್ಟು ಬೇಗ ಮುಗಿದ್ಬಿಡುತ್ತಪ್ಪ, ಯಾರಿಗೆ ಬೇಕು ಈ ಓದೋದು, ಈ ಅಸೈನ್ಮೆಂಟ್ಸ್ ಬರೆಯೋದು, ಇದೆಲ್ಲ ತಲೆನೋವು ಯಾಕೆ ಅಂತ ಅನಿಸ್ತಿರುತ್ತೆ. ಬಟ್ ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಕಾಲೇಜ್ಗೆ ಹೋಗಿದ್ರೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಹೊಸದಾಗಿ ಏನಾದರೂ ಕಲಿತಿರ್ಬೋದು. ನನ್ನ ಜೀವನದಲ್ಲಿ ಏನಾದರೂ ಹೊಸದಾಗಿ ಕಲಿಬೋದು ಕಾಲೇಜ್ಗೆ ಹೋಗ್ತಿದ್ರೆ ಅಂತ. ಏನೇನೋ ಹೀಗೆ ಸುಮ್ಮನೆ ಒಬ್ಬಳೇ ಕುತ್ಕೊಂಡಾಗ ತುಂಬ ಯೋಚನೆ ಬರುತ್ತೆ. ಕಾಲೇಜ್ ಲೈಫೇ ಚಂದ ಅಂತ ಅನಿಸುತ್ತೆ. ಚಿಂಚು ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಅವಳ ಲೈಫೇ ಚೆನ್ನಾಗಿರುತ್ತಲ್ವಾ. ಮಕ್ಕಳ ಲೈಫೇ ಚಂದ. ಹೋಗ್ತಾ ದಾರಿಯಲ್ಲಿ ಈ ಥರ ಗ್ರೀನರಿ ಎಲ್ಲ ನೋಡಿಕೊಂಡು ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಿತ್ತು. ಜರ್ನಿನ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವು. ಈ ಸಿಟಿ ಜೀವನಕ್ಕಿಂತ ಈ ಹಳ್ಳಿ ಜೀವನ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ. ಸುತ್ತಮುತ್ತ ಎಲ್ಲ ಹಸಿರು ತುಂಬಿದ ವಾತಾವರಣ, ಒಂಥರ ಮನಸ್ಸಿಗೆ ನೆಮ್ಮದಿ. ಬೆಳಗ್ಗೆ ಎದ್ದ ತಕ್ಷಣ ಆ ಹಕ್ಕಿಗಳ ಕಲರವ ಕೇಳಿಕೊಂಡು ಕಿವಿಗೊಂಥರ ತಂಪು ಅಲ್ವಾ. ಸೊ ಮನಸ್ಸಿಗೂ ಖುಷಿ ಆ್ಯಂಡ್ ಕಿವಿಗೂ ತಂಪು ಅಂತಲೇ ಹೇಳ್ಬೋದು. ಹೀಗೆ ಜರ್ನಿ ಎಂಜಾಯ್ ಮಾಡ್ಕೊಂಡು ಅಂತೂ ಇಂತೂ ಮನೆಗೆ ಬಂದ್ವು. ನಮ್ಮ ಅಜ್ಜಿ, ನಮ್ಮ ಅಮ್ಮನಮ್ಮ ಶಾರದಕ್ಕ ರುಕ್ಕಮ್ಮ ಕೈ ತೊಳ್ಕೊಂಡು ಅಪರೂಪಕ್ಕೊಂದ್ಸಲ ಹೀಗೆ ಫ್ಯಾಮಿಲಿನ ಮೀಟ್ ಮಾಡೋದು ಎಷ್ಟು ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ನನಗಂತೂ ಒಬ್ಬಳೇ ಇರೋದಕ್ಕಿಂತ ಫ್ಯಾಮಿಲಿ ಜೊತೆ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತಾಡಿಕೊಂಡು ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಾಮ ಊರಿಗೆ ಹೋಗಿರೋದ್ರಿಂದ, ಮಾಮ ಊರು ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಗೆ ಹೋಗಿರೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಮಾಮವರು, ಅತ್ತೆಯರು ಎಲ್ಲರೂ ತುಂಬ ಖುಷಿಪಟ್ಟರು. ಈ ಥರ ಹಸುಗಳು ಮನೆಯಲ್ಲಿದ್ದರೆ ಮನೆ ತುಂಬ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಸೊ ಅವರಿದ್ರೇ ಮನೆ ಒಂಥರ ಕಳೆ. ಅವ್ರು ಚೆನ್ನಾಗಿ ಮೇವು, ಸೊಪ್ಪು ಎಲ್ಲ ತಿನ್ಕೊಂಡಿದ್ರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ. ಕೋಳಿಗಳಾಗಲಿ ಅದೆಲ್ಲ ನೋಡೋಕ್ಕೆ ಸಿಗಲ್ಲ ಅವಳಿಗೆ. ಸೊ ಹಾಗಾಗಿ ಈ ಥರ ಹಳ್ಳಿಗಳಲ್ಲಿ ಕರ್ಕೊಂಡು ಬಂದಾಗ ಅವಳಿಗೆ ಇದನ್ನೆಲ್ಲ ತೋರಿಸ್ತಿರ್ತೀನಿ. ಅವಳಿಗೆ ಅವುಗಳೆಲ್ಲ ಪರಿಚಯ ಆಗಿ ಫೈನಲಿ ಎಲ್ಲರನ್ನ ನೋಡಿಕೊಂಡು ಮನೆ ಕಡೆ ಹೊರಟು. ಹೋಗ್ತಾ ದಾರಿಯಲ್ಲಿ ಬೇಜಾರಾಗ್ತಿತ್ತು, ಎಲ್ಲರನ್ನೂ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ, ಹೆಣ್ಮಕ್ಳು ಅಂದಮೇಲೆ ಹೋಗ್ತಾನೆ ಇರಬೇಕು, ಜೀವನ ಹೋಗಲೇಬೇಕು.